ಇದೊಂದು ಪುಣ್ಯದ ಕಥೆ. ಕೊನೆವರೆಗೂ ನೋಡಿ ಆಶೀರ್ವಾದ ಮಾಡಿ. ಜಲ್ದಿ ಜಲ್ದಿ ಕೊಡು ಮಾರಾಯ, ಸವಾಲ್ ಗಂಟು ಬಂದಾವಲ್ಲಿ ಇಳ್ಸಾಕ್ ಹೋಗ್ಬೇಕು. ನೀ ತಡ ಮಾಡಿದ್ರೆ ಹೆಂಗಪ್ಪ? ಜಲ್ದಿ ಕೊಡು ನಾಶ ಮಾಡಿ ಹೋಗ್ಬಿಡ್ತು ಇತ್ಲಾಗ. ಹಿರಿಯರ ಸೇವೆ ಮಾಡಿದ ಪುಣ್ಯ ಸಿಕ್ಕೇ ಸಿಗುತ್ತೈತು ತಮ್ಮ, ಸಿಕ್ಕೇ ಸಿಗುತ್ತೈತು ಪುಣ್ಯ ಸಿಕ್ಕೇ ಸಿಗುತ್ತೈತು. ಬಾಬು ಎಲ್ಲಿದ್ದೀವ? ನನ್ನ ಮಾಮೂಲಿ ನಾಷ್ಟ ಕೊಡಪ್ಪ. ಕೊಟ್ಟಿನ್ರಿ. ಅಣ್ಣ ಇಲ್ಲೊಂದು ಪ್ಲೇಟ್ ಇಡ್ಲಿ. ಬಾಬು ಅದು ಇಡ್ಲಿ ಅಂತ ಕೊಡಪ್ಪ. ಕೊಟ್ಟೆ. ಹಂಗ ಒಂದು ಕೇಳಿ ಅಣ್ಣ. ಕೇಳಿದ್ರೆ ಸರ್ ಕೇಳಿ ತೋರಿ. ಬಾಬು 2 ಇಡ್ಲಿ 2 ದೋಸೆ ಪಾರ್ಸಲ್ ಗಪ್ಪ. ಆಯ್ತು ಸರ್, ರೆಡಿನ ಆಯ್ತು, ಕೊಟ್ಟಿರಿ. ಸರ್ ಪಾರ್ಸಲ್. ಎಷ್ಟಾಯ್ತು ಬಾಬು? ಸೌಕರ್ಯ ಕಾಸು ನೋಡ್ರಿ. ಸೌಕರ ಬಂದಿಡ್ರಿ. ಅದು ಎಷ್ಟಾಯ್ತು ನೋಡ್ರಿ ಸೌಕರ. ಇನ್ನೇನು ದಿನ ಇದ್ದಲ್ಲ, ಅದ 100 ರೂಪಾಯಿ ಬೇರೆ ಹೆಚ್ಚಿದ್ದು 7 ಕೈ 7 ಇದ್ರಾಗ 100 ಐತಿ ನೋಡ್ರಿ ಸೌಕರ. 100 ನೋಡಿ ಎಷ್ಟು ತಕೊಡ್ರಿ, ಉಳಿದ್ ಕೊಡ್ರಿ. ಕೊಳ್ಳ ಹೌದಪ್ಪ, ಹಾಡು ಹಗಲೇ ದರೋಡೆ ನಡೆದೈತೆ ನೋಡಿ. ಸೌಕರ ತಗೊಂಡು ನೋಡಿ. ಈಗ ಇಷ್ಟ ತಗೊಂಡು ನೋಡಿ. ನ್ಯಾಯ ಒಳ್ಳೆ ಕಾಲ ಅಲ್ಲಪ್ಪ. ಹಿಂಗಾದ್ರೆ ಈ ಜಗತ್ತಿನಾಗ ನ್ಯಾಯವಂತರು ಬದುಕುದರ ಹ್ಯಾಂಗಪ್ಪ? ಜಗದಲ್ಲಿ ನ್ಯಾಯವು ಏಳುತ್ತ ಬೀಳುತ್ತ ಸಾಗುವುದೇ ಆಯ್ತು. ನ್ಯಾಯಕ್ಕೆ ಬೆಲೆಯೂ ಸಿಗುವ ಕಾಲ ಹಿಂದೆ ಹೋಯಿತು. ಪುಣ್ಯದ ಕಾಲಕ್ಕೆ ದಾರಿಯ ಕಾಣದು ಈ ಲೋಕದಲ್ಲೇ. ಕಣ್ಣು ಕಾಣದ ಮುದುಕನು ಕೂಡ ಬಲಿಯಾಗಿ ಹೋದನು, ಮೋಸಕ್ಕೆ ಬಲಿಯಾಗಿ ಹೋದನು. ಎಲ್ಲಿದೆಯಪ್ಪ? ಬರ್ರಿ ಸರ, ನಿಮ್ದ ದಾರಿ ಕಾಯಾಗಿದೆ. ತಗೋ, ಈಗ ನಾಷ್ಟ ಮಾಡ್ಕೊರಿ, ಆಮೇಲೆ ಮಧ್ಯಾಹ್ನ ಊಟ ತಗೊಂಡ್ಬರ್ತೀನಿ ಪುಟ. ಬರ್ಲಪ್ಪ.
ಪುಟ್ಟ ಮರ್ತಿದ್ನಪ್ಪ, ಹಾಲು ಹೊಂಡಕ್ಕ ಜಳಕ ಹೋಗೋನು, ಜಲ್ದಿ ಬಂದ್ಬಿಡಪ್ಪ. ಆಯ್ತ್ರಿ ಸರ್, ಅಜ್ಜಿಗ್ ನಾಷ್ಟಾ ಮಾಡಿಸ್ ಬಂದೇ ಬಿಡ್ತೇನ್ರಿ. ದೊಡ್ಡ ನೀರಿಗೆ ಹೋಗ್ಬೇಡಪ್ಪ, ಸಾಕ್ ಬಾ ಪುಟ್ಟ, ಹೋಗೋಣ, ಹೊತ್ತಾಗತ್ತ. ಹ್ಞೂನ್ರಿ ಸರ್, ಆಯ್ತು ನೋಡ್ರಿ, ಹೋಗುನು. ಮೆಲ್ಕ ಬರ್ರಿ ಸರ್, ಕಾಲ್ ಜಾರ್ತವ್ರಿ. ಮತ್ತೇನ್ ಶಾಂತ ಸೋದರ, ಯಾಕೋ ದಿವಸ ಜಲ್ದಿ ಬರೋರು ಲೇಟ್ ಆಗಿ ಬಂದಿರಲ್ಲ? ಇಲ್ಲ ಇವ್ರೆ, ಇವತ್ತು ಸ್ವಲ್ಪ ಲೇಟ್ ಆಯ್ತು, ಅಲ್ಲಿ ಇದಕ್ಕೆ ಹೋಗಿದ್ದು, ಬರೋದು ಸ್ವಲ್ಪ ತಡ ಆಯ್ತು. ಅದು ತಗೊಂಡ್ಬಿಡ್ರಿ. ಅದ ಹೇಳಿ ಬಾಬು, ನೀವು ಅವ್ರು ಈಶ್ವರ ಅಂತ ಹೇಳಿ ಅದಕ್ಕಂತ ಎಷ್ಟೈತಿ ನೀವ ತಗೋರಿ. ನೀವು ಕೊಡ್ಬೇಕ್ರಿ? ನೀವ ತಗೋರಿ, ನಮ್ ಕಾಣದ ಸಾವುಕಾರ ಈಗ ತಗೊಂಡಿ ನೋಡ್ಕೋರಿ. ಆಯ್ತು ಸರಿ ಆಯ್ತಲ್ಲ. ಆಯ್ತಾಯ್ತು ಬಾಬು, ಬಂದಿಲ್ಲ? ಓಕೆ ಸರ್. ಸಾವುಕಾರ, ಅಲ್ಲ ಏನಾರ ಕಣ್ ಕಾಣೋದಿಲ್ಲ ಮುದುಕ್ ಅಂತ ಹೇಳಿ ರೊಕ್ಕ ಕೊಟ್ರ ಎಷ್ಟೋದು ತಕೊಳ್ಳೋದು? ಬಿಲ್ ಆಡಕಪ್ಪ ಏನು? ಅಲ್ಲ ಹೆಚ್ಚಿಗೆ ತಕೊಂಡಿದ್ ಕಾಣ್ತಾನ ಹೇಳೋದಕ್ಕೆ ಹೇಳಾಕತ್ತೇನೆ. ಅಲ್ಲ ಅದು ಯಾಕೆ ಬಂದ್ರಿ ನಿನಗ? ನೀ ಎದಕ್ ಬಂದಿ? ಆಟ ಮುಗಿಸ್ಕೊಂಡು ಹೋಗೋ. ಬರೀ ಎಲ್ಲರೂ ಇವ್ರು ಸವಾರಿ ಇರ್ಲೇ ಅಂತೀಯಲ್ಲ. ಈ ಹಿರಿಯರು ಊರಿಗೆ ಹೊಸಬರಂತ ಕಾಣ್ತಾರ, ದಿನ ಇಷ್ಟು ರೊಕ್ಕ ಕಳ್ಕೊಂಡು ಹೋಗ್ತಾರಲ್ಲ ಪಾಪ, ಎಲ್ಲಿ ತಗೊಂಡು ಹೋಗ್ತಿರ್ಬಹುದು? ಏನು ಇವ್ರ ಹಿನ್ನೆಲೆ? ಇವ್ರು ಎಲ್ಲಿ ಹೋಗ್ತಾರ ಏನ? ಇವತ್ತು ಫಾಲೋ ಮಾಡಿ ನೋಡೇ ಬಿಟ್ರ ಹತ್ತು ತಡಿ ಗೊತ್ತಾಗ್ಬಿಡ್ತೈತಿ. ಮಂಡಿ ನೋಡು. ಬರೋಬ್ಬರಿ ಆಯ್ತು. ಊಟ ತಣ್ಣೀರಾಗಿ ಜಳಕ ಮಾಡಿದ್ದಕ್ಕ ನೆಗಡಿ ಏನಾರ ಆಗಿತ್ತೇನಪ್ಪ? ಹಂಗೇನಿಲ್ರಿ ಸರ್, ಆರಾಮದೇನ್ರಿ. ಇಲ್ಲೇ ಬಂದ್ರಿ. ಆರಾಮದೇನ ಪುಟ್ಟ? ಆಯ್ತಾಯ್ತು, ಅಜ್ಜಿಗೆ ಸರಿಯಾಗಿ ನೋಡ್ಕೋ ಪುಟ್ಟ. ಓಹೋ, ಇಲ್ಲಿ ಬಂದು ಕೊಡ್ತಾರ ನೀವರು? ಓಹೋ, ಪುಣ್ಯದ ಕೆಲ್ಸಕ್ಕೆ ಪಾಪ ಛಾಯ ನಡೆದೈತಿ. ನಾ ಬರ್ಲಪ್ಪ. ನಾಷ್ಟಾ ತಂದಾರ ನೋಡಿ ಸರ್, ನಾಷ್ಟಾ ಮಾಡ್ತೀಯಾ? ಒಲ್ಲಪ್ಪ. ಹೇಳು, ಏನಂತ? ಅಲ್ಲ ದಿವಸ ಮುಗಿಸ್ಕೊಂಡು ರೊಕ್ಕ ತಗೊಂತಿರಲ್ಲ, ನಿಮ್ಗಾರ ಸರಿ ಕಾಣತ್ತಂದ್ರೆ? ಯಾಕ? ಅಲ್ಲ ನಾನು ದಿವಸ ನೋಡಾಕತ್ತೀನಿ. ದಿವಸ ನೀ ಅಂಗಡಿ ದಂಧೆ ಬಿಟ್ಟು ಇದನ್ನ ಮಾಡಕತ್ತಿ ಅಂದಾಗಾತು. ಅದನ್ನ ನೋಡಾಕತ್ತೀನಿ, ಚಲೋ ಕಾಣತ್ ಅನ್ಸೋಕರ. ಚಲೋ ಸುಮಾರ ನನಗಿರ್ತದ, ನಿನಗೆ ಎದಕ್ ಬೇಕದು? ಪಗಾರ ಕೊಡ್ತೀನಿ ಇಲ್ಲಿ ನಿನಗ. ಹಿಂಗತೆ ಆದ್ರೆ ನಮ್ಗೆ ಅನ್ಯಾಯ ಅನ್ಸತ್ರಿ, ನಾವ್ ಇಲ್ಲಿ ದುಡಿಯಲ್ಲ. ಅನ್ಯಾಯ ಅದು ಹೋಗು. ನನಗ ಪಾಠ ಹೇಳಕ್ ಬರ್ತಾರ ಇವ. ಇಂಥವ್ರು ಎಷ್ಟು ಮಂದಿ ನೋಡಿನ ಏನೋ. ಹೋಗ ಸಾವುಕಾರ, ಆ ಮುದುಕ ಬರ್ತಿದ್ನಲ್ಲ, ಹಾಸನ ಏನೋ ಒಯ್ತಿದ್ದ, ದಿನ ನೀವು ರೊಕ್ಕ ತಕ್ಕೋತಿದ್ದಿ. ಯಾರು? ನೀನ್ ತಗೋತಿದ್ದೀರ ಸಾವುಕಾರ. ನಾನು ನೋಡಿನಿ, ಯಾರು ನೋಡಿಲ್ಲ ಅಂತ ತಿಳ್ಕೊಬೇಡ, ನೋಡಿನಿ. ಮನೆ ಹೇಳಿಲ್ಲ ಮಾತು ಹೇಳಿ ಸಾವುಕಾರ. ಆದ್ರ ಆ ಮುದುಕ ಇಲ್ಲಿಂದ ಪಾರ್ಸಲ್ ಒಯ್ದು ಏನ್ ಮಾಡ್ತಾನ ಗೊತ್ತೈತಾನೆ? ಅವ ಏನ್ ಯಾಕೆ ಬರಲಕ್ಕ? ನಾಯಿಗೆ ಬೇಕಾದ್ರೆ ಅಂತೂ ನಾಯನ್ ಮಾಡ್ಲಿ. ನಾಯಿಗೆ ಹಾಕುದಿಲ್ಲ, ನಾ ತೋರಿಸ್ತೀನಿ ಬಾ ನಿನಗೆ. ಅದಂತೂ ನಾಯನ್ ಮಾಡ್ಲಿ. ಹೋಗಿ ನೀ ನೋಡ್ಕೊ, ಖಾಲಿ ಇದ್ರ ನಂದು ಕೆಲಸ ನನಗೈತಿ.
ಸೌಕಾರ ನಮ್ ಜೋಡಿ ಬರ್ಲಿಲ್ಲ ನಿಮ್ ಮನಿ ದೇವರ ಆಗೈತಿ ಮತ್ತೆ ಸರಿ ಸೌಕಾರ ಹೆಚ್ಚಿನ ತಗೊಂಡಿದ್ದು ಏ ಗೊತ್ತಾ ಸ್ವಲ್ಪ ಅಂಗಡಿ ಕಡೆ ನೋಡ್ಕೊಂಡ್ರು ಎಲ್ಲೇ ಕರ್ಕೊಂಡು ಹೋಗಿ ಬರ್ತೀವಿ. ಎಲ್ಲಿ ತನಕ ಕರ್ಕೊಂಡ್ರು? ಇಲ್ಲೇ ಐತಿ ಸೌಕಾರ, ಅದು ಹೇಳುವಂತದ್ದಲ್ಲ, ಇಲ್ಲಂತ ಹೇಳ್ತಿದ್ದೆ. ಮೊನ್ನೆ ನೋಡಿನಿ, ಮೊನ್ನೇನು ಅವತ್ ನಾ ಅಂಗಡಿಯಾಗ ನಿಮ್ ಮಾತಾಡ್ಸಿದ್ನಲ್ಲ, ಅವಾಗ ಬಂದೆ ನಾನು. ಬಂದು ನೋಡ್ಕೊಂಡು ಹೋಗಿದ್ದೆ. ಅವತ್ತು ನೋಡಕ್ ಹೋದ್ರ ನಿಮ್ ಅಂಗಡಿ ಬಂದಿತ್ತು ಅವತ್ತ. ಹೌದು ಹೋಗು, ಏನ್ ಕೆಲಸದಾಗ ಚಾಲು ಮಾಡ್ತೀವಿ, ನಮ್ದಾಗ ಯಾರು ಹೊರ ಬಂದು ಬಿಟ್ಟು ಬಂದ್ಬಿಡ್ತೀವಿ. ಅದ ಯಜಮಾನ್ರು ತಗೊಂಡ್ ಹೋಗೋದು ನೋಡಿನ್ಯಾ, ನೀವ್ ಅಂಗಡಿಯಾಗ ಅದಿರ ಅಂತ ನಾ ಬಂದೆ, ಅದಕ್ಕೆ ಸಿಕ್ಕ್ರಿ. ಇವತ್ತು ನಿಮಗ್ ತೋರ್ಸ್ಕೊಬಿಡ್ತೀನಿ ಬರ್ರಿ. ಅಲ್ಲೋ ಅಲ್ಲಿಂದ ಇಲ್ಲಿ ತನಕ ಕರ್ಕೊಂಡು ಬಂದು ಇಲ್ಲಿ ಹೋಗುನು ಇಲ್ಲಿ ಹೋಗೋದು, ನಾನು ಬೇರೆ ಕೆಲಸ ಐತಿ ಮಾರ. ಇನ್ನೇನ್ ದೂರ ಇಲ್ಲ, ಬರ್ರಿ, ಇಲ್ಲೇ ಐತಿ, ಬರ್ರಿ, ಜಲ್ದಿ ಬರ್ರಿ. ಮತ್ತೆ ಹೋಗ್ತಾನೆ. ನೀರಿನ ಬಾಟ್ಲಿ ಐತೇನ್ರಿ? ಐತ್ರಿ. ಹ್ಯಾಂಗ್ರಿ? 20 ರೂಪಾಯಿ 10 ರೂಪಾಯಿ. ಅಚ್ಚಾ, ಒಂದು 10 ರೂಪಾಯಿ ಕೊಡ್ರಿ. ಹಾ ತಗೋರಿ. ಹಾ ತಗೋರಿ, ಮಾಡ್ಲಿ ಕೊಡ್ರಿ. ಓಕೆ, ಸರಿ. ಚೆನ್ನಾಗೈತ್ರಿ ದುಡ್ಡು? ಹಾ ಐತ್ರಿ. ನೋಡು ಸೌಕಾರ, ನೋಡು ಈ ಸೌಕಾರು ಎಂಥ ಪುಣ್ಯದ ಕೆಲಸ ಮಾಡಕತ್ತಾರ ಅನ್ನೋದು ನೀನು ನಿನ್ನ ಕಣ್ಣಾರೆ ನೋಡು. ಯಪ್ಪ, ಒಂದು ಕಾಲದಾಗ ಈ ಅಜ್ಜಿ ಮನೆತನ ಕೋಟ್ಯಾಧಿಪತಿ ಮನೆತನ, ಆದ್ರೆ ಈಗ ಯಾರು ಇಲ್ಲ. ಈ ಹುಡುಗ ಸಾಲಿ ಕಲಿದು ಬಿಟ್ಟು ತನ್ನ ಅಜ್ಜಿನ ತಾನು ನೋಡ್ಕೊಳಕತ್ತಾನ. ಎಲ್ಲಾರು ಬಂದು ಏನಾದ್ರು ಕೊಡ್ತಾರ, ಇವರು ಕೊಟ್ಟಾರ. ಅಂತದ್ರಾಗ ನೀನ್ ಅನ್ಯಾಯ ಮಾಡ್ತೀಯಲ್ವ ಸೌಕಾರ? ಇಲ್ಲಪ್ಪ, ನನಗಿದು ಗೊತ್ತಾಗಿಲ್ವಪ್ಪ. ನಾನು ಏನೋ ದೊಡ್ಡ ಸಾಹುಕಾರ ಬರ್ತಾರ, ಅವ್ರು ತೋರ್ ನಾನು ನಡೀತಿದ್ದೆ ಅಂತ ಮಾಡಿದೆ. ನೋಡ್ರಿ ಸೌಕಾರ, ನೀವು ವಿಶ್ವಾಸದಿಂದ ರೊಕ್ಕ ಕೊಡ್ತಿದ್ರಲ್ಲ, ಅವಾಗ ಚಾದ ಅಂಗಡಿ ಸೌಕಾರ ನಿಮ್ ರೊಕ್ಕ ಹೆಚ್ಚಿಗೆ ತಕೊಂತಿದ್ದ. ನಮ್ಮ ಮನುಷ್ಯ ಅಂತೇಳಿ ನಾ ಕೊಡ್ತಾ ಇದ್ನಿ ನೋಡಪ್ಪ, ವಿಶ್ವಾಸ ಮೇಲೆ. ಅವ್ರು ಹಿಂಗ್ ಮಾಡ್ತಾರ ಗೊತ್ತಾಗ್ಲಿಲ್ಲ, ನೀ ಹೇಳಿದ ನಂತರ ಗೊತ್ತಾಯ್ತು ನೋಡಪ್ಪ. ಆದ್ರೂ ಈ ಸೌಕಾರ ಹಿಂಗ್ ಮಾಡಬಾರ್ದು, ಹೌದಲ್ರಿ? ಹೌದೌದು, ತಪ್ಪು ತಪ್ಪು ತಪ್ಪು. ಆಯ್ತು, ಏನ್ ಮಾಡ್ಲಿಕ್ಕೆ ಆಗತ್ತ? 5 ಬೆರಳು ಸಮ ಇಲ್ಲಲ್ಲಪ್ಪ. ನೀವು ಇಂಥ ಪುಣ್ಯ ಕೆಲಸ ಮಾಡ್ತಾರಂತ ನನಗೆ ಗೊತ್ತಿದ್ದಿಲ್ಲ. ಬರೀ ಇಷ್ಟು ಹೇಳಿದ್ರೆ ಆಗುದಿಲ್ಲ ಸೌಕಾರ, ಇದಕ್ ಪಶ್ಚಾತ್ತಾಪ ಪಡ್ಬೇಕಾಕತಿ. ಪಶ್ಚಾತ್ತಾಪನಪ್ಪ, ಇನ್ ಮ್ಯಾಗಿನ ನನಗೂ ಗೊತ್ತಾಗ್ತಿದ್ದು. ಇದು ಅರಿವು ನನಗೆ ಮೂಡಿ ತಂದಾಗ ಇವ್ನು ಶಿಕ್ಷಣ ಕಲಿಸ್ತೀನಿ. ಈ ಮುದುಕಿ ನಾನು ಜೋಪಾನ ಮಾಡ್ತೀನಿ, ಮಾಡ್ತೀನಿ ಇದನ್ನ. ಆಯ್ತು ಸೌಕಾರ, ಇಂಥ ದೊಡ್ಡ ಮನಸ್ಸು ನೀ ಮಾಡಿಯಲ್ಲ, ಇದೋ ಒಂದು ನನಗೆ ಬೇಕಾಗಿತ್ತು. ಇದನ್ನ ನೀವು ಒಪ್ಕೊಂಡಿಯಲ್ಲ, ಇದು ಬಹಳ ಸಂತೋಷದ ಕೆಲಸ. ಇಷ್ಟು ಮಾಡಿ ಸೌಕಾರ, ನಿನಗೆ ಪುಣ್ಯ ಬರ್ತೈತಿ. ಪುಣ್ಯ ಬರ್ತಾ ಹೋಗುತ್ತಾ ನನಗೆ ಬೇಕಾಗಿಲ್ಲಪ್ಪ. ಆದ್ರೆ ನಾ ಮಾಡಿದ ಪಶ್ಚಾತ್ತಾಪ ನಾ ಅನುಭವಿಸೀನಿ. ಈಗ ಇನ್ನು ಮ್ಯಾಗಿಂದ್ರ ನನಗೆ ಪುಣ್ಯ ಬಾಗ್ಲಿ ಏನಾಗ್ಲಿ, ಇವ್ನ ಸಾಲಿ ಕಲಿಸಿ ಇವ್ರು ದೊಡ್ಡ ಸಾಹಿಬನ ಮಾಡೋದು, ಈಕೆ ಜೀವ ಇರ್ತಾನೆ, ಈಕಿನ ಜೋಪಾನ ಮಾಡೋದು ಒಂದ ನನ್ನ ಕೆಲಸ. ಪುಣ್ಯದ ಕೆಲಸ ಮಾಡಿದ್ರೆ ಭಗವಂತ ಮೆಚ್ತಾನಪ್ಪ. ಪಾಪದ ಕೆಲಸ ಮಾಡಕ್ ಹೋಗ್ಬೇಡ. ಏನೋ ಶ್ರೀಮಂತರದಾರ ಅನ್ನೋ ಸಂಬಂಧ ನಾನು ತಕ್ಕೊಂತಿದ್ದೆ. ಅದ್ರ ಕಣ್ಣು ಇವ್ರು ತೆರೆಸಿರು. ದಯವಿಟ್ಟು ಇನ್ನು ಮುಂದೆ ಇಂಥ ಕೆಲಸ ಮಾಡೋದಿಲ್ಲ, ಇವ್ರನ್ನ ಜೋಪಾನ ಮಾಡ್ತೀನಿ ನಾನು. ಆಯ್ತು ಆಯ್ತು, ನಿನ್ ಕೂಡ ನಾನು ಇರ್ತೀನಪ್ಪ. ಇನ್ ಮುಂದೆ ಇಂಥ ಪುಣ್ಯದ ಕೆಲಸ ಮಾಡ್ಕೊಂತ ಹೋಗೋಣ.